ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ರಾಜ್ಯಸಭೆಯ ಟಿಕೆಟ್ ಅನ್ನು ಬಿಜೆಪಿ ನಿರಾಕರಿಸುವುದರ ಮೂಲಕ ಒಂದು ರೀತಿಯಲ್ಲಿ ಅವರಿಗೆ ಬಿಜೆಪಿ ಕೈ ಕೊಟ್ಟಿದೆ. ಈ ಶಬ್ದವನ್ನು ಬಳಸಲೇಬೇಕಾಗುತ್ತೆ. JDS ನಾಯಕರು ದೇವೇಗೌಡರಿಗೆ ರಾಜ್ಯಸಭೆಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ, ರಾಜ್ಯಸಭೆಗೆ ಆಯ್ಕೆ ಆಗೇ ಆಗ್ತಾರೆ, ಈ ಸರಿ ಅವಕಾಶ ಸಿಕ್ಕೇ ಸಿಗುತ್ತೆ ಎನ್ನುವ ಭರವಸೆ ಇದ್ದರು. ಆದರೆ ನಿನ್ನೆ ಮಧ್ಯರಾತ್ರಿ ಬಿಜೆಪಿ ಪ್ರಕಟಿಸಿದ ಪಟ್ಟಿಯಲ್ಲಿ ದೇವೇಗೌಡರ ಹೆಸರನ್ನು ಕೈ ಬಿಡುವ ಮೂಲಕ JDS ನಾಯಕರಿಗೆ ಅಕ್ಷರಶಃ ಶಾಕ್ ಕೊಟ್ಟಿದೆ. ಹಾಗಾದರೆ ಬಿಜೆಪಿ ಮತ್ತು JDS ಮೈತ್ರಿಯಲ್ಲಿ ಇಂಥದ್ದೊಂದು ಡೆವಲಪ್ಮೆಂಟು ಹೇಗಾಯಿತು? JDSನ ಸರ್ವೋಚ್ಚ ನಾಯಕರಿಗೆ ಬಿಜೆಪಿ ಅವಮಾನ ಮಾಡ್ತಾ, ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ರಾಜ್ಯಸಭೆ ಮಾನ್ಯ ಹಿರಿಯರು ಮಾಜಿ ಗೆಳೆಯರೆ, ನಿನ್ನೆ ಮಧ್ಯರಾತ್ರಿ ಬಿಜೆಪಿ JDSಗೆ ಒಂದು ಶಾಕ್ ಕೊಡ್ತು. ರಾಜ್ಯಸಭೆ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಪಟ್ಟಿಯನ್ನು ಪ್ರಕಟಿಸಿತು. ಈ ಪಟ್ಟಿಯಲ್ಲಿ ಕುರುಬ ಸಮುದಾಯಕ್ಕೆ ಸೇರಿದ RSS ಹಿನ್ನೆಲೆಯ ಶಿಕ್ಷಣ ತಜ್ಞ ಡಾಕ್ಟರ್ ನಾಗರಾಜ್ ಅವರ ಹೆಸರಿತ್ತೆ ಹೊರತು ದೇವೇಗೌಡರ ಹೆಸರು ಇರಲಿಲ್ಲ. ಈ ವಿದ್ಯಮಾನದಿಂದಾಗಿ ಬಹುತೇಕ ದೇವೇಗೌಡರ ಸಂಸದೀಯ ಕಲಾಪದ ರಾಜಕೀಯ ಒಂದು ಕೊನೆಯ ಘಟ್ಟಕ್ಕೆ ಬಂದು ತಲುಪಿದೆ. ಸಂಸದೀಯ ಕಲಾಪಗಳ ರಾಜಕೀಯದಲ್ಲಿ ಮೊದಲಿಂದಲೂ ಕೂಡ ದೇವೇಗೌಡರು ಹೆಚ್ಚು ಸಕ್ರಿಯರು. ಈವನ್ ಈ ರಾಜ್ಯಸಭೆಯ ಸಂದರ್ಭದಲ್ಲೂ ಕೂಡ ಅವರಿಗೆ ಎಷ್ಟೇ ವಯಸ್ಸಾಗಿದ್ರು, ನೀರಾವರಿ ವಿಚಾರಕ್ಕೆ ಬಂದಾಗ, ರಾಜಕಾರಣದ ವಿಚಾರಕ್ಕೆ ಬಂದಾಗ, ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸುವ ವಿಚಾರಕ್ಕೆ ಬಂದಾಗ, ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ತರಾಟೆಗೆ ತೆಗೆದುಕೊಳ್ಳುವ ವಿಚಾರಕ್ಕೆ ಬಂದಾಗ ಆಗಲೂ ಕೂಡ ದೇವೇಗೌಡರು ಹೆಚ್ಚು ಸಕ್ರಿಯವಾಗಿದ್ದರು. ಹೀಗಾಗಿ ಈ ಸಂದರ್ಭದಲ್ಲೂ ಕೂಡ ಮತ್ತೊಂದು ಸುತ್ತಿಗೆ ದೇವೇಗೌಡರಿಗೆ ವಯಸ್ಸನ್ನು ಮೀರಿ ಅವರಿಗೆ ರಾಜ್ಯಸಭೆಗೆ ಹೋಗಿ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಹಸಿರು ನಿಶಾನೆ ತೋರಿಸ್ತಾರೆ ಅಂತ ಕೂಡ JDS ನಾಯಕರು ಬಲವಾಗಿ ನಂಬಿತು. ಇಲ್ಲಿ ಕರ್ನಾಟಕ ಬಿಜೆಪಿಯಿಂದ ದೇವೇಗೌಡರ ಹೆಸರನ್ನು ಶಿಫಾರಸು ಮಾಡಿರಲಿಲ್ಲ, ಸದಾನಂದ ಗೌಡರ ಹೆಸರನ್ನು ಶಿಫಾರಸು ಮಾಡಲಾಗಿತ್ತು. ಆದರೆ ಕೊನೆಗಳಿಗೆನಲ್ಲಿ ಅಲ್ಲಿ RSS ಕಟ್ಟ ಕಾರ್ಯಕರ್ತ ಡಾಕ್ಟರ್ ನಾಗರಾಜ್ ಎನ್ನುವವರ ಹೆಸರನ್ನು, ಕುರುಬ ಸಮುದಾಯಕ್ಕೆ ಸೇರಿದವರ ಹೆಸರನ್ನು ರಾಜ್ಯಸಭೆಗೆ ಶಿಫಾರಸು ಮಾಡಲಾಗಿದೆ. ದೇವೇಗೌಡರ ಹೆಸರನ್ನು ಕೈ ಬಿಡಲಾಗಿದೆ. ಇದು JDS ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಒಂದು ಕಡೆ ಒಕ್ಕಲಿಗ ಸಮುದಾಯದ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಹಳೆ ಮೈಸೂರಿನಲ್ಲಿ ತನ್ನ ಬಿಗಿ ಪಟ್ಟನ್ನು ಇನ್ನಷ್ಟು ಪಟ್ಟು ಹಿಡಿದು ತನ್ನ ಜನಪ್ರಿಯತೆಯನ್ನು, ತನ್ನ ಬೇರುಗಳನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರುವ ಈ ಹೊತ್ತಲ್ಲಿ ದೇವೇಗೌಡರನ್ನ ಮತ್ತೊಮ್ಮೆ ರಾಜ್ಯಸಭೆಗೆ ಕಳಿಸೋದ್ರ ಮೂಲಕ ಮುಖ್ಯಮಂತ್ರಿಯ ಪ್ರಭಾವವನ್ನು ತಗ್ಗಿಸಬಹುದು ಅಂತೇಳಿ JDS ನಾಯಕರು, ಅದರಲ್ಲೂ ಕುಮಾರಸ್ವಾಮಿ ಅವರು ಕೂಡ ಪ್ರಯತ್ನ ಪಟ್ಟಿದ್ರು. JDS ನಾಯಕರು ಲೆಕ್ಕಾಚಾರ ಹಾಕಿದ್ರು. ಆದರೆ ಆ ಲೆಕ್ಕಾಚಾರ ಹುಸಿಯಾಗಿದೆ. ಎಲ್ಲೋ ಒಂದು ಕಡೆ ತಮ್ಮನ್ನು ಬಳಸ್ಕೊಳ್ಳೋ ತನಕ ಬಳಸ್ಕೊಂಡು ನಂತರ ಬಿಜೆಪಿ ಡಂಪ್ ಮಾಡುತ್ತೆ, ತಿಪ್ಪೆಗುಂಡಿಗೆ ನಮ್ಮನ್ನು ಬಿಸಾಕುತ್ತೆ ಅನ್ನುವಂತಹ ಸಂದೇಶ ಕಾರ್ಯಕರ್ತರು ರವಾನೆಯಾಗಿದ್ದು, ಕಾರ್ಯಕರ್ತರು ಒಂದು ರೀತಿಯಲ್ಲಿ ಆಶ್ಚರ್ಯ ಮತ್ತು ಆಕ್ರೋಶದಿಂದ ಈ ಡೆವಲಪ್ಮೆಂಟನ್ನು ನೋಡ್ತಿರೋದು ಮತ್ತು ಇದನ್ನು ಈ ಬಗ್ಗೆ ಟೀಕೆಯನ್ನು ಮಾಡ್ತಿರೋದು ನಮಗೆ ಕಂಡು ಬಂತು. ಈಗ ಹಿರಿಯ ನಾಯಕರು JDSನ ಶಾಸಕರು ಸುರೇಶ್ ಬಾಬು ಅವರು, ನಾವು ಅವರಿಗೆ ಟಿಕೆಟೇ ಕೇಳಿಲ್ಲ, ಅರ್ಜಿನೂ ಹಾಕಿಲ್ಲ, ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅದು ಓಕೆ. ಅಥವಾ ಅವರಿಗೆ ವಯಸ್ಸಾಗಿದೆ, ಅವರು ಸಂಸದೀಯ ಕಲಾಪದಿಂದ ದೂರ ಉಳಿತಾರೆ, ಅದು ಓಕೆ. ಅಥವಾ 94 ವರ್ಷ ವಯಸ್ಸಾದ್ರೂ ರಾಜ್ಯಸಭೆಗೆ ಟಿಕೆಟ್ ಕೊಟ್ಕೊಂಡು ಹೋಗ್ಬೇಕಾ? ಹೀಗಾದರೆ ಹೇಗೆ? ಸಾಧ್ಯ ಇಲ್ಲ, ಅದು ಓಕೆ. ಆದರೆ ಇಲ್ಲಿ ಸಕ್ರಿಯವಾಗಿರುವ ಪ್ರಭಾವಿ ನಾಯಕನಿಗೆ ಬಿಜೆಪಿ ಅವಮಾನ ಮಾಡ್ತಾ, JDS ಅನ್ನ ಬಳಸ್ಕೊಳ್ಳೋ ತನಕ ಬಳಸ್ಕೊಂಡು ಅವ್ರನ್ನ ಡಂಪ್ ಮಾಡುತ್ತಾ, ಅಥವಾ ಕ್ರಮೇಣ JDS ಪ್ರಾಬಲ್ಯವನ್ನು ಕಡಿತ ಮಾಡಿ ಅದನ್ನು ಪೂರ್ತಿ ತನ್ನ ಬಾಹುಗಳಿಗೆ, ತನ್ನ ಪ್ರಾಬಲ್ಯವನ್ನು ಓಲ್ಡ್ ಮೈಸೂರಲ್ಲೂ ಕೂಡ ಹೆಚ್ಚಿಸಿಕೊಳ್ಳೋದಕ್ಕೆ ಬಿಜೆಪಿ ತೆರೆಮರೆಯಲ್ಲಿ ತಂತ್ರ ರೂಪಿಸ್ತಿದೆ. ಹೀಗೆ ಬೇಕಾದಷ್ಟು ಲೆಕ್ಕಾಚಾರಗಳು ಇದೀಗ ಆರಂಭ ಆಗಿವೆ. ಆದರೆ ಒಂದು ರೀತಿಯಲ್ಲಿ ಬಿಜೆಪಿ JDS ಮೈತ್ರಿಗೆ ಇದು ಸ್ವಲ್ಪ ಮಟ್ಟಿಗೆ ಹಿನ್ನಡೆ. ಅವು ಮತಗಳಾಗಿ ಕನ್ವರ್ಟ್ ಆಗುವಂಥ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ಕೌಂಟ್ ಆಗ್ತವೆ. ಹೀಗಾಗಿ ಸದ್ಯಕ್ಕೆ ದೇವೇಗೌಡರ ಸಂಸದೀಯ ಕಲಾಪದ ರಾಜಕಾರಣ ಕೊನೆಘಟ್ಟಕ್ಕೆ ಬಂದು ತಲುಪ್ತಾ ಎನ್ನುವ
ಎನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.